ಕಲಾವಿದರನ್ನ ತಗೊಳ್ತಾರೆ, ಹೈರ್ ಮಾಡ್ಕೊಳ್ತಾರೆ, ಇಂಟ್ರೂ ಮಾಡಿ ತಗೊಳ್ತಾರೆ ಸರ್. ಮತ್ತೆ ಇದ್ರ ಜೊತೆಗೆ 12 ಜನ ಕಲಾವಿದರು ಇರ್ತಾರೆ, ಮಿನಿಮಮ್ 4 ಜನ ಹುಡುಗಿರು ಇರ್ತಾರೆ. ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೂ ರಿಹರ್ಸಲ್ ಇರುತ್ತೆ, ಇಡೀ ದಿವಸ ರಿಹರ್ಸಲ್ ಇರುತ್ತೆ. ಈ ನಾಟಕದಲ್ಲಿ ಒಂದು ಸಾರಿ ಮಾತಾಡಿದ ಸಂಭಾಷಣೆ ಮತ್ತೊಂದು ಸಾರಿ ರಿಪೀಟ್ ಆಗೋದೇ ಇಲ್ಲ. ನಮಸ್ಕಾರ ಗೆಳೆಯರೇ, ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಗೆಳೆಯರೇ, ನಾವು ಇವತ್ತು ಎಲ್ಲಿ ಬಂದೀವಿ ಅಂದ್ರೆ ಬನಶಂಕರಿ ಜಾತ್ರೆಗೆ ಬಂದೀವಿ. ಇಲ್ಲೇ ಧಾರವಾಡದ ರಂಗಾಯಣದ ನಾಟಕ ಸಂಘದವ್ರು ಬಂದಾರ ಅಂತ ಗೊತ್ತಾಯ್ತು. ಬರ್ರಿ ಅವ್ರು ಇಲ್ಲದಾರ ನೋಡೋಣ. ಅವ್ರ ನಾಟಕ ಸುಮಾರು ಈಗ 50-60 ವರ್ಷಗಳ ಹಿಂದೆ ಬನಶಂಕರಿ ಜಾತ್ರೆ ಒಳಗೆ ಪ್ರದರ್ಶನಗೊಳ್ತಿದ್ವು ಅಂತ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಈಗ ಮತ್ತೆ ಅವರು 50-60 ವರ್ಷ ಆದ ನಂತರ ಬಂದಾರ. ಇಲ್ಲಿ ನೀವು ನೋಡ್ಬೋದು, ಅವ್ರ ಗಾಡಿನೂ ಬಂದ್ ನಿಂತಿಲ್ಲೇ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಾಯಣ ಧಾರವಾಡ ಇವರು ಬಂದಾರ. ಒಳಗೆ ಹೋಗೋಣ, ಅದು ಯಾವ ನಾಟಕ, ಅವ್ರ ನಿಯಮಗಳೇನದಾವು ಅಂತ ನಾಟಕದ ವ್ಯವಸ್ಥಾಪಕರನ್ನ ಭೇಟಿಯಾಗಿ ತಿಳ್ಕೊಳ್ಳೋಣ. ಅಲ್ಲಿಗೆ ಹೋಗೋಣ ಬರ್ರಿ ಗೆಳೆಯರ. ನಮಸ್ಕಾರ ಸರ್. ನಮ್ಮ ಹೆಸರು ಯೋಗೇಶ್ ಅಂತ. ನಾನು ರಂಗಾಯಣದ ಕಲಾವಿದ. ಮತ್ತೆ ನಾವು ಈ ನಾಟಕವನ್ನು ಇಲ್ಲಿ ಬನಶಂಕರಲ್ಲಿ ಆಡ್ತಿದ್ವಿ. ನಮ್ದೊಂದು ರಂಗಾಯಣ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ಅಂಡರಲ್ಲಿ ಬರ್ತಕ್ಕಂತ ಒಂದು ರಂಗಾಯಣ. ಈ ರಂಗಾಯಣ ಒಂದು BV ಕಾರಂತರ ಕಟ್ಟಿದ್ದು ಸರ್. ಇದು ನಮ್ಮ ಧಾರವಾಡ ರಂಗಾಯಣದಿಂದ ಆಗಿರೋ ನಾಟಕ ಇದು. ಕಂಗಲ್ ಭಾರತ. ಇಲ್ಲಿ ರಂಗಭೂಮಿ ಸೇವೆ ಮಾಡಿದವ್ರನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಗೌರವ ಸ್ಥಾನ ಕೊಟ್ಟು, ನೀವು ರಂಗಾಯಣ ಮುಖಾಂತರ ನೀವು ರಂಗಭೂಮಿ ಕೆಲಸ ಮಾಡಿ ಅಂತ ಅವ್ರಿಗೆ ಕಳಿಸ್ಕೊಡುತ್ತೆ. ಇಲ್ಲೊಬ್ರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಆಡಳಿತಾತ್ಮಕ ನೋಡ್ಕೊಳ್ಳೋದಕ್ಕೆ. ಇವರು ರಂಗಭೂಮಿಯ ಕೆಲಸಗಳು ಮಾಡೋದಕ್ಕೆ ನಿರ್ದೇಶಕರಾಗಿ ಬಂದಿರ್ತಾರೆ. ಮತ್ತೆ ಇವರು ಕಲಾವಿದರನ್ನ ತಗೊಳ್ತಾರೆ, ಹೈರ್ ಮಾಡ್ಕೊಳ್ತಾರೆ, ಇಂಟ್ರೂ ಮಾಡಿ ತಗೊಳ್ತಾರೆ ಸರ್. ಆಸಕ್ತಿ ಮತ್ತು ಇದ್ರ ಜೊತೆಗೆ ಥಿಯೇಟರ್ ಸ್ಕೂಲ್ ಇದಾವೆ, ರಂಗಭೂಮಿಯ ಶಿಕ್ಷಣ ನೀಡುವಂತ ಸ್ಕೂಲ್ಗಳಿದಾವೆ. ಫಾರ್ ಎಕ್ಸಾಂಪಲ್ ನೀನಾಸಂ, ಮೈಸೂರು ರಂಗ ಶಿಕ್ಷಣ ಕೇಂದ್ರ, ಬೆಂಗಳೂರು NSD, ನ್ಯಾಷನಲ್ NSD, ಅವೆಲ್ಲ ಸ್ಕೂಲ್ಗಳಿದಾವೆ. ಅಲ್ಲಿಂದ ಯಾರು ಪಾಸ್ಔಟ್ ಆದವರು ಅಂದ್ರೆ ಪ್ರೊಫೆಷನಲ್ ಆಗಿ ಕಲ್ತಿರ್ತಾರೆ ಸರ್. ಅದ್ರ ಇತಿಹಾಸ, ಅದರದ್ದು ಬೇಕಾದ ಎಲ್ಲಾ ಸೋರ್ಸ್ಗಳನ್ನು ಕಲ್ತ್ಕೊಂಡು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅಪಾರ್ಚುನಿಟಿ ಇರಲಿ, ಅವ್ರಿಗೊಂದು ಇನ್ನೊಂದು ಮೆಟ್ಲಾಗಿರಿ ಅಂತ ಅನ್ನೋ ಕಾರಣಕ್ಕೆ ಆ ಥರದವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಇಂಟ್ರೂ ಮಾಡ್ತಾರೆ. ಇಂಟ್ರೂ ಮಾಡಿ ಅದರಲ್ಲಿ 12 ಜನ ಕಲಾವಿದರು ಮತ್ತು 3 ಜನ ಟೆಕ್ನಿಷಿಯನ್ ಅನ್ನು ತಗೊಂಡು, 3 ಜನ ಟೆಕ್ನಿಷಿಯನ್ ಅಂದ್ರೆ ರಂಗ ಸಜ್ಜಿಕೆ ವಿಭಾಗ ಅಂದ್ರೆ ಈ ಸೆಟ್ಗಳು ತಯಾರು ಮಾಡೋದು, ಪರಿಕರಗಳು ತಯಾರು ಮಾಡೋದು ಅವ್ರ ಕೆಲಸ. ಸಂಗೀತ ಅಂತಂದ್ರೆ ಈ ನಾಟಕಗಳಿಗೆ ಬೇಕಾದ ಹಾಡುಗಳನ್ನು ಕಂಪೋಸ್ ಮಾಡೋದು, ಅದೆಲ್ಲ ಆಯ್ತು. ಬೆಳಕು ಮತ್ತು ಸೌಂಡ್ನವ್ರಿಗೊಬ್ರು ತಗೊಳ್ತಾರೆ. ಇವೆಲ್ಲ ನಮ್ಮ ಬ್ಯಾಕ್ ಸ್ಟೇಜ್ ಇವ್ರು ಇರ್ತಾರೆ. ಮತ್ತೆ ಇದ್ರ ಜೊತೆಗೆ 12 ಜನ ಕಲಾವಿದರು ಇರ್ತಾರೆ, ಮಿನಿಮಮ್ 4 ಜನ ಹುಡುಗಿರು ಇರ್ತಾರೆ, ಓದಿದ ಜನ ಇರ್ತಾರೆ, ಕಲಾವಿದರು ಇರ್ತಾರೆ. ಮತ್ತೆ ಹೆಚ್ಚು ಕಡಿಮೆ ಕಲಾವಿದರು ಕಡಿಮೆ ಬಿದ್ದಾಗ ಹೊರಗಿನವ್ರನ್ನ ಮತ್ತೆ ಲೋಕಲ್ ಸ್ಥಳೀಯರಿದ್ದಾರೆ ಅತಿಥಿ ಕಲಾವಿದರ ತಗೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಸರ್. ಈಗ ನೀವು ಈ ಒಂದು ತಂಡದೊಳಗೆ ಎಷ್ಟು ಜನ ಇದ್ದಾರೆ? ಈ ತಂಡದಲ್ಲಿ ಸರ್ 22 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಡ್ರೈವರ್ಗಳು ಸೇರಿ. ಸಮ್ ಟೈಮ್ಸ್ ನಮ್ಮಲ್ಲಿ ಕಲಾವಿದರು ಅವ್ರ ಮನೇಲಿ ಯಾರೋ ತೀರ್ಕೊಂತಾರೆ, ಅವ್ರಿಗೇನೋ ಅವಘಡ ಆಗುತ್ತೆ, ಆ ಟೈಮಲ್ಲಿ ಒಮ್ಮೆ ಡ್ರೈವರ್ಗಳು ಪಾತ್ರ ಮಾಡಿರ್ತಾರೆ. ಅವತ್ ನಾಟಕ ನಿಲ್ಸಕ್ ಬರಲ್ಲ, ನಮ್ಗೆ 1000 ಜನ ಬಂದಿರ್ತಾರೆ, ಅವ್ರ ಮುಂದೆ ನಾಟಕ ನಿಲ್ಸಕ್ಕಾಗಲ್ಲ. ಇಲ್ಲ ಇನ್ನೊಬ್ರು ನಮ್ಮ ಕಲಾವಿದ್ರು ಯಾರು ಇನ್ನೊಬ್ರು ಒಂದು ಗ್ಯಾಪ್ ನೋಡ್ಕೊಂಡು ಅದನ್ನ ಪಾತ್ರ ನಿರ್ವಹಿಸ್ಕೊಳ್ತಾರೆ. ಹಿಂಗ್ ಜರ್ನಿ ಶುರು ಆಗಿರುತ್ತೆ ಸರ್ ನಮ್ದು. ನಿಯಮಗಳನ್ನ ಹೇಳಿದ್ರಿ, ಹಿಂಗ ವಿದ್ಯಾರ್ಥಿ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟು ಕೇಟ ನಾವೆಲ್ಲ ಪಾತ್ರ ನಿರ್ವಹಿಸ್ತೀವಿ. ಈಗ ನಾನು ನೋಡಿದಾಗ ನಾಟಕ ಏನು ನೋ ಡೌಟ್ ಯಾರು ಒಂದು ಮಾತನ್ನ ಅಳಿಗಾಡ್ಸ್ಲಾರ್ದಾಗ ಡೈಲಾಗ್ನ ಪಂಚ್ ಮಾಡ್ತಾರ. ಬಹಳ ನಮ್ಮ ವಂಡರ್ ಎನಿಸ್ತು. ಕೃಷ್ಣದೇವ, ಈ ಸಮಯದಲ್ಲಿ ಪಾಂಡವರು ಶಕುನಿ ದೇವ ಏತಕ್ಕೆ ಅವರ ನೆನಪು? ಅದೊಂದು ಸ್ಥಾಯಿ ಎದುರು
ಇಗೋ ನಮಸ್ಕಾರ. ಈ ನಮ್ಗ ಈ ಸಾಮಾಜಿಕ ನಾಟಕಕ್ಕೆ ಮತ್ತು ಈ ಕಲಾತ್ಮಕ ನಾಟಕ ನೋಡೋದ್ರಿಂದ ಎಷ್ಟು ತಿಳುವಳಿಕೆ ಬರ್ತಿತ್ತು ಅಂತಂದ್ರ ಅದು ಕೆಲವು ಜನರಿಗೆ ಅರ್ಥ ಆಗೋದಿಲ್ಲ. ಇನ್ನೊಂದೇನಂದ್ರೆ ಸರ್, ಇದ್ರ ರಿಹರ್ಸಲ್ ಪ್ರೊಸೆಸ್, ತಾಲೀಮಿನ ಪ್ರೊಸೆಸ್ ಹೆಂಗಿರುತ್ತೆ ಅಂತಂದ್ರೆ, ಹೇಳ್ರಿ. ಮೊದ್ಲೇ ದಿವಸದಿಂದ ಸ್ಕ್ರಿಪ್ಟ್ ಓದಕ್ ಶುರು ಮಾಡ್ತೇವೆ. ಎಲ್ರು ಅಲ್ಲೇ ಸರ್ಕಲ್ ಅಲ್ಲೇ ಇರ್ತಾರೆ. ಅಂದ್ರೆ ಎಲ್ರು ಎದ್ರ ಬದ್ರ ಕುಂತು 2 ದಿವಸ ಓದಿ ಅದಾದ್ಮೇಲೆ ನಿರ್ದೇಶಕರು ಯಾವ ಪಾತ್ರ ಕೊಡ್ತಾರೋ ಅದೇ ಪಾತ್ರ ಮಾತ್ರ ನಾವು ನಿಭಾಯಿಸ್ಬೇಕು. ನನ್ಗೆ ಈ ಪಾತ್ರ ಬರುತ್ತೆ, ನಾ ಇದನ್ ಮಾಡ್ತೀನಿ ಅಂತ ಹೇಳೋ ರೂಲ್ಸ್ ನಮ್ಮಲ್ಲಿ ಇಲ್ಲ. ನಿರ್ದೇಶಕರು ನಿನ್ಗೆ ಈ ಪಾತ್ರ ಚಂದ ಕಾಣುತ್ತೆ, ನೀ ಪಾತ್ರ ಮಾಡೋ ಕೆಪಬಿಲಿಟಿ ಇದೆ, ನೀ ಮಾಡ್ಬೇಕು, ಇದನ್ನೇ ಮಾಡ್ಬೇಕು ಅಂತ ನಾವ್ ಅದನ್ನೇ ಮಾಡ್ಬೇಕು. ನಿರ್ದೇಶಕರು ಹೇಳ್ಕೊಟ್ಟಂಗೆ ಮಾಡ್ಬೇಕು. ಅವ್ರು ಇಂತಲಿ ಬಾ ಅಂತ ಹೇಳಿ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಡೀ ಮಿನಿಮಮ್ 1 ತಿಂಗಳು ಶುರು ಆಗುತ್ತೆ. ಈಗೇನ್ ಮೂಮೆಂಟ್ ಇರ್ತಾರೆ ಸರ್, ಫಸ್ಟ್ನೇ ಡೈಲಾಗು ನಾವು ಎಂತದೇ ಪರಿಸ್ಥಿತಿ ಬಂದ್ರು ಕೂಡ ನಾವ್ ಯಾವ್ದೇ ಕಾರಣಕ್ಕೂ ಸೈಡ್ ವಿಂಗಲ್ ಸ್ಕ್ರಿಪ್ಟ್ ಇಟ್ಟು ನೋಡ್ಕೊಂಬಂದು ಮಾತುಗಳು ಹೇಳೋದೇ ಇಲ್ಲ. ಒಂದು ತಿಂಗಳಲ್ಲಿ ಏನ್ ಕಲಿತಿರ್ತೀವಿ ಅದನ್ನೇ ಪ್ರಾಕ್ಟೀಸ್ ಮಾಡಿರ್ತೀವಿ. ಪ್ಲಸ್ ನಮಗೆ ಇದೆಲ್ಲ ಸೆಟ್ಗಳು, ಕಾಸ್ಟ್ಯೂಮ್ಗಳು ಬಿಫೋರ್ ಎಲ್ಲ ಹಾಕಿ ಲೈಟ್ಗಳು ಸೆಟಪ್ ಮಾಡಿ ಅದನ್ನ ಗ್ರ್ಯಾಂಡ್ ಶೋ ಅಂತ ಮಾಡ್ತೇವೆ. ಅಲ್ಲಿ ಆಡಿಯನ್ಸ್ ಮಾತ್ರ ಇರಲ್ಲ. ಇಲ್ಲಿ ಪ್ರದರ್ಶನ ಹೆಂಗಾಗುತ್ತೋ ಹಂಗೆ ಆಗ್ತಿರುತ್ತೆ, ಸೇಮ್ ಆಗ್ತಿರುತ್ತೆ. ಅಲ್ಲಿ ಅದನ್ನ ಮುಗಿಸಿದ ಆದ್ಮೇಲೆ ನಾವು ಮರುದಿವ್ಸ ಪ್ರೇಕ್ಷಕರ ಮುಂದೆ ಹೋಗ್ತೇವೆ. ಟಾರ್ಗೆಟ್ ಅಂತ ಇರುತ್ತೆ ನಮ್ಮಲ್ಲಿ. ಇಡೀ ಬೆಳಿಗ್ಗೆ 10ರಿಂದ ಅಥವಾ ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೂ ರಿಹರ್ಸಲ್ ಇರುತ್ತೆ. ಇಡೀ ದಿವಸ ರಿಹರ್ಸಲ್ ಇರುತ್ತೆ. ಊಟಕ್ಕೆ ನಾಷ್ಟಕ್ಕೆಲ್ಲ ಬ್ರೇಕ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಬೆಳಿಗ್ಗೆ 7ರಿಂದ ಶುರು ಆಯ್ತು ಅಂತಂದ್ರೆ ರಾತ್ರಿ 10 ಗಂಟೆ 12 ಗಂಟೆ ನಾಟಕ ಕೊನೆಗೆ ಬಂದಾಗ 12 ಗಂಟೆವರೆಗೂ ಜಗ್ ಬಿಡ್ತಾರೆ ನಿರ್ದೇಶಕರು ಯಾವಾಗ ಬಿಡ್ತಾರ ಅವಾಗೆ ಮನೆಗೆ ಹೋಗ್ಬೇಕು. ನಂದ್ ಮನಿ ಇದೆ, ನಂದು ಅದು ಇದೆ, ನಾ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನು ರೀಸನ್ ಇಲ್ಲ. ಈ ನಿಮ್ಗ ಸಂಬಳದ ನಮ್ಗೆ ಈ ಕಲಾವಿದರಿಗೆ 18,000 ಕೊಡ್ತಾರೆ ಸರ್ ರಿಹರ್ಸಲ್ ಅಲ್ಲಿ. ನಿಮ್ಗೆ ಹೊರಗಡೆ ಶೋಕ್ ಬಂದಾಗ ಊಟ ವಸತಿ ಜೊತೆಗೆ 18,000 ಕೊಡ್ತಾರೆ. ನಾವು ಅಲ್ಲೇ ಇದ್ದಾಗ ನಮ್ದೇ ಊಟ ನಮ್ದೇ ವಸತಿ ಇರ್ತದೆ. ರಿಹರ್ಸಲ್ ಏನೋ ಡಿಲೇ ಆದಾಗ ಒಂದ್ ಹೊತ್ತಿಂದ ಊಟ ಅವರು ಪ್ರೊವೈಡ್ ಮಾಡ್ತಾರೆ. ಇಷ್ಟ ಇರುತ್ತೆ ಸರ್ ನಮ್ ರಿಹರ್ಸಲ್ ಪ್ರೋಸೆಸ್. ಮತ್ತೆ ಇದಕ್ಕೆ ಬೇರೆದವರೆಲ್ಲ ಬಂದು ಇದಕ್ಕೆ ಎಕ್ಸ್ಪರ್ಟ್ಗಳು ಬಂದು ರಂಗಸಜ್ಜಿಕೆ ಈ ನಾಟಕಕ್ಕೆ ಈ ತರದ ಸೆಟ್ ಹಾಕಿದ್ರೆ ಚಂದ ಕಾಣುತ್ತೆ ಅಂತ ಸೆಟ್ ಡಿಸೈನರ್ ಬಂದು ಡಿಸೈನ್ ಮಾಡಿ ಅದನ್ನ ಮಾಡಿಸಿ ಹೋಗ್ತಾರೆ. ಡಿಸೈನಿಂಗ್ ನಿರ್ದೇಶಕರು ಇರ್ತಾರೆ. ಕಾಸ್ಟ್ಯೂಮಿಗೂ ಹಾಗೆ ಕೂಡ, ಕಾಸ್ಟ್ಯೂಮ್ ಈ ಪಾತ್ರಕ್ಕೆ ಹಿಂಗೆ. ಫಾರ್ ಎಕ್ಸಾಂಪಲ್ ಇದ್ರೆ ಗೌರ್ಮೆಂಟ್ ನಾಮಿನೇಟ್ ಮಾಡಿ ಇಲ್ಲ, ಈ ನಾಟಕದ ನಿರ್ದೇಶಕರು ಮತ್ತೆ ರಂಗಾಯಣದ ನಿರ್ದೇಶಕರು ಅವರಿಬ್ರು ಡಿಸ್ಕಷನ್ ಮಾಡಿ ಈ ನಾಟಕಕ್ಕೆ ಈ ತರದ ಎಕ್ಸ್ಪರ್ಟ್ ಇದ್ದವ್ರು ಇದಾರೆ ಅಂತ ನಾಟಕದ ನಿರ್ದೇಶಕರು ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಅಥವಾ ಅವ್ರ ಮುಂದೆ ಹೇಳ್ತಾರೆ. ಅವ್ರಿಗೆ ಅವ್ರು ಸೂಕ್ತ ಅನ್ಸಿರ ಆಯ್ತು ಅವ್ರು ಕರೆಸಿ ಅವ್ರು ಮಾಡಿ ಅಂತ ಹೇಳ್ತಾರೆ. ಅವ್ರದ್ದು ಒಂದು ಫೀಸ್ ಅಂತ ಇರ್ತದೆ, 15,000 25,000 ಹಿಂಗಿರ್ತದ. ವರ್ಕ್ ಶೆಡ್ಯೂಲ್ ಮೇಲೆ ಹೋಗ್ತದೆ. ಅವ್ರಿಗೊಂದಿಷ್ಟು ರಂಗಾಯಣದಿಂದ ಅವ್ರಿಗೊಂದಿಷ್ಟು ಫೀಸ್ ಕೊಡ್ತಾರೆ. ಇದು ಇಷ್ಟಿರ್ತದೆ ಸರ್. ಒಟ್ಟು 7 ನಾಟಕನ ಕಂದಗಲ್ ಅವ್ರದ್ದು 7 ನಾಟಕ ಸೇರಿ ಒಂದು ನಾಟಕ 7 ನಾಟಕ. ಹೌದು, ವೃತ್ತಿ ರಂಗಭೂಮಿಲಿ 7 ನಾಟಕ. ಒಂದೇ ನಾಟಕ ನಾವು ಇಡೀ ರಾತ್ರಿ ಮಾಡ್ತಿದ್ವಿ. ಹೌದು ಸರ್. ಈಗ ಹಂತದ್ರಲ್ಲಿ 7 ನಾಟಕವೂ ಕೂಡ ಮಹಾಭಾರತದ್ದೇ ಕುರಿತಾದ್ರಿಂದ ಇವು ಕರೆಕ್ಟ್ ಆಗಿ 7 ನಾಟಕ ಯಾವ ಹೇಳ್ತಾರ ಕುರುಕ್ಷೇತ್ರ, ಅಕ್ಷಯಾಂಬರ, ರಕ್ತರಾತ್ರಿ, ಬಾಣಸಿಗ ಭೀಮ, ದೈವ ದುರಂತ ಕರ್ಣ, 7 ನಾಟಕಗಳು. ಇನ್ನೊಂದು ಅಷ್ಟು ಎಷ್ಟು ತಾಸಿಂದ ಆಗತ್ತೆ ನಾಟಕ? ಅಷ್ಟು ನಾಟಕ ಸೇರಿದೆ ಸರ್. ಅದು ಅವನ್ನೆಲ್ಲ ಸೇರ್ಸಿ ಮಾಡೈತಲ್ಲ, ಅವನ್ನೆಲ್ಲ ಅಂದ್ರೆ ಅದ್ರಾಗಿರೋ ಕಂಟಿನ್ಯೂಟಿಗೆ ಈ ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಅಕ್ಷಯಾಂಬರ್ ನಾಟಕದಲ್ಲಿ ಇರ್ತಕ್ಕಂಥ ದೃಶ್ಯಕ್ಕೆ ಇನ್ನೊಂದು ನಾಟಕದಲ್ಲಿ ಇರ್ತಕ್ಕಂಥ ಸೀನ್ ಯಾವ್ದು ಕಂಟಿನ್ಯೂಟಿ ಆಗುತ್ತೆ ಮಹಾಭಾರತದ ಕಥೆಗೆ. ಅಂದ್ರೆ ಅವು 7 ನಾಟಕದಲ್ಲಿ ಕೆಲವೊಂದು ಸೀನ್ಗಳನ್ನ ಆಯ್ಕೆ ಮಾಡ್ಕೊಂಡು ಮತ್ ಮಾತುಗಳನ್ನ ಇಡೀ ಮಹಾಭಾರತ ಇದೆ. 7 ನಾಟಕದಲ್ಲಿ ಇಡೀ ಮಹಾಭಾರತ ಕುರಿತಂತೆ ಇರೋದ್ರಿಂದ ಆ ಇಡೀ ಮಹಾಭಾರತಕ್ಕೆ ಬೇಕಾದ ಆ ನಾಟಕದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ದೃಶ್ಯಗಳನ್ನ ಮತ್ತು ಆ ನಾಟಕದ ಸಂಭಾಷಣೆಯನ್ನ ಎತ್ತುಕೊಂಡು ಇಡೀ ಒಂದು 3.5 ತಾಸಿಗೆ ತಂದು ನಿಲ್ಲಿಸ್ಕೊಂಡಿದೆ. ಅದ್ ಆಕ್ಚುಲಿ ನಾವು ಫಸ್ಟ್ ಮಾಡಿದಾಗ 5 ತಾಸಾಗಿತ್ತು. ಮತ್ತೆ ಅದನ್ನ ಕಟ್ ಮಾಡಿ ಜನ ನೋಡಿದ್ರೆ ಅಲ್ಲಲ್ಲ, ನಾವು ಫಸ್ಟ್ ಗೆ ರನ್ ಮಾಡ್ತೀವಿ ಸರ್. ನಾಟಕ ಕಟ್ಟಿ ಒಂದು ಸ್ಟ್ರಕ್ಚರ್ ನಾವು ನಾಟಕ ಶುರು ಮಾಡಿಬಿಡ್ತೀವಿ. ಶುರು ಮಾಡಿದಾಗ ಅದು 5 ತಾಸಿನ ನಾಟಕ ಆಗಿತ್ತು. ಅವಾಗ ಮತ್ತೆ ಅದ್ರ ರಿಪೀಟ್ ಇರ್ತಕ್ಕಂಥ ಡೈಲಾಗ್ ಗಳನ್ನ, ರಿಪೀಟ್ ಇರ್ತಕ್ಕಂಥ ಸೀನ್ ಗಳನ್ನ ಕಟ್ ಮಾಡ್ತಾರೆ. ಇಲ್ಲಿ ನಮ್ಮ ವೃತ್ತಿ ರಂಗಭೂಮಿಲಿ ಏನಾಗ್ಬಿಡುತ್ತೆ, ಅಥವಾ ಆ ತರದ ನಾಟಕಗಳನ್ನ ಒಂದೇ ನಾಟಕವನ್ನು ಮಾಡಿದಾಗ ಇಡೀ ಕಥೆಯಲ್ಲಿ ರಿಪೀಟ್ ಬರ್ತಾ ಇರುತ್ತೆ. ಮಾತುಗಳಾಯ್ತು, ಸಂಭಾಷಣೆಗಳಾಯ್ತು, ಆ ತರದ್ ಬರುತ್ತೆ. ಬಟ್ ಈ ನಾಟಕದಲ್ಲಿ ಒಂದು ಸಾರಿ ಮಾತಾಡಿದ ಸಂಭಾಷಣೆ ಮತ್ತೊಂದು ಸಾರಿ ರಿಪೀಟ್ ಆಗೋದೇ ಇಲ್ಲ. ಆ ಪಾತ್ರಧಾರಿನೂ ಕೂಡ ರಿಪೀಟ್ ಮಾಡೋದು ಅಷ್ಟು ಕರೆಕ್ಟ್ ಆಗಿ ಕ್ಯಾಚ್ ಔಟ್ ಮಾಡಿರ್ತಾರೆ, ಅಷ್ಟೇ ಎಡಿಟ್ ಮಾಡಿರ್ತಾರೆ.
ಹಂಗೆ ಎಡಿಟ್ ಮಾಡಿ ಇಡೀ ಎರಡೂವರೆ ತಿಂಗಳು ಸರ್ ಈ ಪ್ರೊಡಕ್ಷನ್. ಹ್ಮ್ 2.5 ತಿಂಗಳು ಬೆಳಿಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಇಡೀ ದಿವಸ ರಿಹರ್ಸಲ್ ಮಾಡಿ ಕಂಟಿನ್ಯೂ 2.5 ತಿಂಗಳು ರಿಹರ್ಸಲ್ ಮಾಡಿ ಈಗ ಶೋಕ್ ಇಷ್ಟ ಆಗಿದೆ ಸರ್. ಸಂತೋಷ ಸರ್, ಮಾಹಿತಿ ಕೊಟ್ಟದಕ್ಕಾಗಿ ತಮಗೆ ತುಂಬಾ ಧನ್ಯವಾದ. ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ. ಭೇಟಿಯಾಗೋಣ ಸರ್.